ಅಂದರೆ ಯಾರು ಆ ಸಂದರ್ಭ ನೋಡಿ, ಆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಂಡು, ಚುನಾವಣೆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ಮಾಲ್ ಮಾಡಿರೋವಂಥದ್ದು. ಅದರ ಜೊತೆಗೆ ಸತ್ತಿರೋರು ಯಾರು ಅಧ್ಯಕ್ಷರ? ಸತ್ತಿರೋನು ದಲಿತ. ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ. ನಾವು ದಲಿತರ ರಕ್ಷಣೆಗೋಸ್ಕರ ಇರುವಂಥವ್ರು. ನಾವು ಎಲ್ಲಿ 187 ಕೋಟಿ ಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ನಾನು ಅಲ್ಲೋ ಒಂದು ಕಡೆ ನೋಡಿದೆ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ. ನಾನು ಪತ್ರಕರ್ತರಿಗೆ ಹೇಳಿದ್ರೆ, ಏನು ಅದೇ ಕೇಳ್ತೀರಾ ಪ್ರಶ್ನೆ? ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ಅವನಿಗೆ? ನನ್ನ ಗಮನಕ್ಕೆ ಬರಲ್ಲ ಇದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದರೆ, ರಾಜ್ಯ ಮುಖ್ಯಮಂತ್ರಿ ಅಂದರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ, ಎಲ್ಲ ಮಂತ್ರಿಗಳ ಮೇಲೆ, ಎಲ್ಲ ಇಲಾಖೆ ಮೇಲೆ ಇಡ್ತಾ ಇರೋವಂಥ ಹೆಡ್ ಮಾಸ್ಟರ್ ಅವರು. ಹೆಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ, ಸಣ್ಣ ಅಮೌಂಟ್ ಅಲ್ಲ, 187 ಕೋಟಿ. ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರ, 3 ರೂಪಾಯಿ. ಯಾರನ್ನ ಹಾಲನ್ನ ಡೈರಿಗೆ ಹೋಗಿ ನಾನು 3 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಹಾಲಿನ ಡೈರಿ ಕೊಡ್ತೀರಾ? ಹಾಲನ್ನ ಕ್ವಾರ್ಟರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಲ್ಕೋಹಾಲ್ ಮೇಲೆ ಲಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ಅವನು ನನ್ನ ಹತ್ರ 50 ರೂಪಾಯಿ ಕಡಿಮೆ ಇದೆ ಅಂದರೆ ಆ ಬಾಟಲ್ ಎತ್ತಿ ಒಳಗಿಟ್ಟಿರ್ತಾರೆ. ಅಂದರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನೂ ಕೂಡ ಆ ಬಡವ ಇರ್ಬೋದು, ಸಾಹುಕಾರ ಕೊಟ್ಬಿಡು, ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಅವ್ರ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಬಡವ 10 ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವನ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು. ಬೀಡಿ ಸೇದ್ರು, ಸಿಗರೇಟ್ ಸೇದ್ರು, ಬಟ್ಟೆ ತಗೊಂಡ್ರು, ಎಲ್ಲದಕ್ಕೂ ತೆರಿಗೆ ಇದೆ. ಆ ತೆರಿಗೆಗೆ ಬೆಲೆ ಏನು ಬರ್ತೈತೆ? ನೀವು ಈ ಬೆಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಾವು ಫಸ್ಟ್ ಟೈಮ್ MLA ಆದಾಗಿಂದ ಸಿದ್ದರಾಮಯ್ಯನವ್ರು ನೋಡಿದ್ದೀರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ. ಅವಾಗ ಹಂಗಿರಲಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.